ಬೆಂಗಳೂರಿನಲ್ಲಿ ಒಂದು ಸೈಟ್ ತಗೋಬೇಕು, ಸ್ವಂತ ಮನೆ ಕಟ್ಟಬೇಕು ಅನ್ನೋದು ಪ್ರತಿಯೊಬ್ಬರ ಕನಸು. ಕೂಲಿ ನಾಲಿ ಮಾಡಿ ಪೈಸೆ ಕೂಡಿಟ್ಟು ಸೈಟ್ ತಗೊಂಡಿದ್ರು. ಆದ್ರೀಗ ಇಂಥವರಿಗೆ ಬಿಡಿಎ ದೊಡ್ಡ ಶಾಕ್ ಕೊಟ್ಟಿದೆ. ಏನದು ಅಂತ ನೋಡೋಣ ಬನ್ನಿ. ಆಕ್ರೋಶದ ಕಟ್ಟೆ ಒಡೆದಿದೆ. ಸೈಟ್ ಖರೀದಿಸಿದ್ದ ಮಧ್ಯಮ ವರ್ಗದವರು ಕೆರಳಿ ಕೆಂಡವಾಗಿದ್ದಾರೆ. ಬಿಡಿಎ ವಿರುದ್ಧ ಸಿಡಿದೆದ್ದಿದ್ದಾರೆ. ಮೈಸೂರು ರಸ್ತೆ ಟು ಆನೇಕಲ್ ಫೆರಿಫೆರಲ್ ರಿಂಗ್ ರೋಡ್. ರೆವಿನ್ಯೂ ಲ್ಯಾಂಡ್ಗಳ ಮೇಲೆ ಬಿಡಿಎ ಕಣ್ಣು, ಭೂ ಮಾಲೀಕರ ಕಿಡಿ. ಒಬ್ಬರಲ್ಲ ಇಬ್ಬರಲ್ಲ, ಸಾವಿರಾರು ಜನರಿಗೆ ಆತಂಕ ಶುರುವಾಗಿದೆ. ಸಾಲ ಸೋಲ ಮಾಡಿ ಭೂಮಿ ಖರೀದಿ ಮಾಡಿದವರಿಗೆ, ಮನೆ ಕನಸು ಹೊತ್ತು ಸೈಟ್ ಖರೀದಿ ಮಾಡಿದವರಿಗೆ ಭಯ ಆವರಿಸಿದೆ. ಯಾಕಂದ್ರೆ ಫೆರಿಫೆರಲ್ ರಿಂಗ್ ರಸ್ತೆ ಮತ್ತು ಹೊಸ ಲೇಔಟ್ ನಿರ್ಮಾಣ ನೆಪವಾಗಿ ಇಟ್ಕೊಂಡು ಭೂ ಸ್ವಾಧೀನಕ್ಕೆ ಬಿಡಿಎ ಮುಂದಾಗಿದೆ. ಇದಕ್ಕೆ ಸಾವಿರಾರು ಕುಟುಂಬಗಳು ಕಂಗಾಲಾಗಿವೆ. ಇವತ್ತು ಬಿಡಿಎ ಕೇಂದ್ರ ಕಚೇರಿ ಮುಂದೆ ಜಮಾಯಿಸಿದ್ದ ಸಾವಿರಾರು ರೆವಿನ್ಯೂ ಸೈಟ್ ನಿವೇಶನದಾರರು ಲೇಔಟ್ ಬೇಡ ಅಂತ ಆಗ್ರಹಿಸಿದ್ರು, ಪ್ರತಿಭಟನೆ ನಡೆಸಿದ್ರು. ಈಗಾಗಲೇ ಬಿಡಿಎ ಸಾಕಷ್ಟು ಲೇಔಟ್ಗಳನ್ನು ನಿರ್ಮಾಣ ಮಾಡಿದೆ. ಈಗ ಮುಂದುವರೆದ ಬಡಾವಣೆಗೆ ಮತ್ತೊಂದು ಲೇಔಟ್ ನಿರ್ಮಾಣ ಮಾಡೋಕ್ಕಾಗಿದೆ. ಅದರ ಅಬ್ಜೆಕ್ಷನ್ ಮಾಡೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಬಂದಿರುವಂಥದ್ದು ಬಿಡಿಎಗೆ ನೀವು ನೋಡ್ತಾ ಇದ್ರೆ ಎಷ್ಟು ಜನ ಬಂದಿದ್ದಾರೆ. ಫೆರಿಫೆರಲ್ ರಿಂಗ್ ರೋಡನ್ನು ಈಗ ಬಿಡಿಎ ವತಿಯಿಂದ ಮಾಡೋದಕ್ಕೆ ಈಗಾಗಲೇ ಅನೌನ್ಸ್ ಕೂಡ ಸರ್ಕಾರ ವತಿಯಿಂದ ಮಾಡಲಾಗಿದೆ. ಬಿ ಖಾತಾ ವ್ಯಾಪ್ತಿಗೆ ಬರುವಂತಹ ನಿವೇಶನಗಳನ್ನು ಸುಮಾರು ವರ್ಷಗಳಿಂದ ಖರೀದಿ ಮಾಡಿದ್ದಾರೆ, ಇನ್ನೂ ಕೂಡ ಮನೆಗಳನ್ನು ಕಟ್ಕೊಂಡಿಲ್ಲ. ಆ ನಿವೇಶನಗಳನ್ನು ನಾವು ಕೂಡ ಸ್ವಾಧೀನಪಡಿಸ್ಕೊಳ್ತೀವಿ ಅಂತ ಬಂದಿದ್ದರು. ಅದನ್ನು ಅಬ್ಜೆಕ್ಷನ್ ಮಾಡೋದಕ್ಕೋಸ್ಕರ ನೋಡಿ ಗೇಟ್ನ ಬಳಿ ಎಷ್ಟು ಸಂಖ್ಯೆಯಲ್ಲಿ ಹೆಂಗಸರು ಮಕ್ಕಳೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಗೇಟ್ ಹಾಕಿದ್ದಾರೆ ಬಿಡಿಎದವರು. ಅಷ್ಟಕ್ಕೂ ಬಿಡಿಎ ಪ್ಲಾನ್ ಏನು, ಭೂ ಮಾಲೀಕರ ಆಕ್ರೋಶಕ್ಕೆ ಕಾರಣವೇನು ಅಂತ ನೋಡೋದಾದ್ರೆ, ಸದ್ಯ ಮೈಸೂರು ರಸ್ತೆಯಿಂದ ಆನೇಕಲ್ವರೆಗೂ ಬಿಡಿಎ ಫೆರಿಫೆರಲ್ ರಿಂಗ್ ರೋಡ್ ನಿರ್ಮಾಣ ಮಾಡ್ತಿದೆ. ಅಕ್ಕಪಕ್ಕದ ಜಾಗದಲ್ಲಿ ಹೊಸ ಲೇಔಟ್ ನಿರ್ಮಾಣಕ್ಕೂ ಮುಂದಾಗಿದೆ. ಇನ್ನು ಕೆಂಗೇರಿ, ಉತ್ತರಹಳ್ಳಿ, ಬೇಗೂರು ಹಾಗೂ ಜಿಗಣಿ ಹೋಬಳಿ ವ್ಯಾಪ್ತಿಗೆ ಬರುವ 20 ಹಳ್ಳಿಗಳಿಗೆ ನೋಟಿಸ್ ನೀಡಲಾಗಿದೆ. ಬೈಲಕೋನೇನಹಳ್ಳಿ, ಲಕ್ಕೇನಹಳ್ಳಿ, ಗಂಗೊಂಡಹಳ್ಳಿ, ಲಕ್ಷ್ಮೀಪುರ, ದೊಂಬರಹಳ್ಳಿ ಸೇರಿದಂತೆ ಮೈಸೂರು ರೋಡ್, ತುಮಕೂರು ರೋಡ್ ಹಾಗೂ ಆನೇಕಲ್ ರೋಡ್ ಸುತ್ತಮುತ್ತಲಿನ ಹಲವು ಗ್ರಾಮಗಳಲ್ಲಿ ಅನಧಿಕೃತ ಮನೆಗಳ ವಿದ್ಯುತ್ ಸಂಪರ್ಕ ಕಡಿತಕ್ಕೂ ಸೂಚಿಸಲಾಗಿದೆ. ರಿಂಗ್ ರಸ್ತೆ ಮತ್ತು ಲೇಔಟ್ ಮಾಡಿದ್ರೆ ಬೀದಿಗೆ ಬೀಳ್ತೀವಿ ಅಂತ ಜನ ಆಕ್ರೋಶ ಹೊರಹಾಕಿದ್ರು. ಇವ್ರು ಇದ್ದಕ್ಕಿದ್ದಂಗೆ 20 ವರ್ಷದ ಹಿಂದ್ಗಡೆ ಇವ್ರು ನೋಟಿಸ್ ಕೊಟ್ಬಿಟ್ಟು ನಮ್ಗೆ ಇದ್ದಕ್ಕಿದ್ದಂಗೆ ಮನೆ ಹೊಡಿತೀವಿ, ನಿಮ್ಮ ಜಾಗ ಬಿಡಿ, ಅದು ಬಿಡಿ, ಇದು ಬಿಡಿ ಅಂತ ಬಂದರೆ ನಾವು ಎಲ್ಲೋಗ್ಲಿ? ಏನೇ ಹೇಳಿ ಇರೋ ಲೇಔಟ್ಗಳನ್ನೇ ಬಿಡಿಎ ನೆಟ್ಟಗೆ ಮಾಡಿಲ್ಲ. ಇದೀಗ ಹೊಸ ಲೇಔಟ್ ಹೆಸರಲ್ಲಿ ಜನರ ಜೊತೆ ಚೆಲ್ಲಾಟವಾಡ್ತಿದೆ. ಇತ್ತ ಬಿಡಿಎ ಅಧಿಕಾರಿಗಳು ಸರಿಯಾಗಿ ಸ್ಪಷ್ಟನೆ ನೀಡದೆ ಜಾಣ ಕುರುಡು ಪ್ರದರ್ಶನ ಮಾಡ್ತಿರೋದು ವಿಪರ್ಯಾಸವೇ ಸರಿ. ಶಿವರಾಜ್ ಕುಮಾರ್, TV9, ಬೆಂಗಳೂರು.